ಹಾಯ್ ಎಲ್ಲೋ ನಮಸ್ಕಾರ. ಎಲ್ಲ ಕರ್ನಾಟಕ ಜನತೆಗೆ ನಾನು ಮಾಡುವ ನಮಸ್ಕಾರಗಳು. ಇವಾಗ ನಾನು ಮಾತಾಡೋ ಕಂಟೆಸ್ಟೆಂಟ್ ಬಗ್ಗೆ ಬಂದು ಅಶ್ವಿನಿ ಮೇಡಮ್ ಅವರು. ಅಶ್ವಿನಿ ಮೇಡಮ್ ಅವರು ಸ್ಟೇಜ್ ಮೇಲೆ ಬಂದಾಗ ನಾನು ಸೀರಿಯಲಲ್ಲಿ ಬೇರೆ ಪಾತ್ರಗಳಲ್ಲಿ ಸಿನಿಮಾದಲ್ಲಿ ನೋಡಿದಾಗ ಅವ್ರದ್ದು ತುಂಬ ಸೈಲೆಂಟ್ ಆರ್ ಸಾಫ್ಟ್ ಸ್ಪೋಕನ್ ಇತ್ತು. ಬಟ್ ನಾನು ಅವರು ಎಂಟ್ರಿ ಕೊಟ್ಟಾಗಿಂದ ಇಲ್ಲ 2 ವೀಕ್ಸ್ ಅಬ್ಸರ್ವ್ ಮಾಡೋದ್ರಿಂದ ಅವರು ತುಂಬ ಸ್ಟ್ರಾಂಗ್ ಆ್ಯಂಡ್ ಶಿ ಈಸ್ ವೆರಿ ಬೋಲ್ಡ್. ಅವರು ಏನೇ ಪಾಯಿಂಟ್ಸ್ ಮಾಡೋದಕ್ಕೆ ಯಾರ ಮುಂದೆ ಆಗಲಿ ಹೆಸಿಟೇಟ್ ಮಾಡೋದಿಲ್ಲ. ಇನ್ ಎ ವೇ ಇಟ್ ಈಸ್ ಗುಡ್. ಬಟ್ ನನಗನ್ಸಿದ ಪ್ರಕಾರ ಎಲ್ಲದಕ್ಕೂ ಒಂದು ಲಿಮಿಟ್ ಅಂತ ಇರುತ್ತೆ. ಎಲ್ಲೋ ಮೇಡಮ್ದು ಹೌದು, ಅಸುರ ಮತ್ತು ರಾಜಮಾತೆ ಟಾಸ್ಕ್ ಇರುತ್ತೆ. ರಾಜಮಾತೆ ರೋಲ್ಗೆ ಶಿ ಈಸ್ ನಾಟ್ ಎಲ್ಲೂ ಕೊರತೆ ಆಗಲಿ ಇಂಜಸ್ಟಿಸ್ ಆಗಲಿ ಆಗಿಲ್ಲ. ಬಟ್ ಇನ್ ದ ವೇ ಎಲ್ಲೋ ಆ ಬರದಲ್ಲಿ ರಾಜಮಾತೆ ಅನ್ನೋ ತೋರಿಸುವಿಕೆಯಾಗಿ ತುಂಬ ಕಮಾಂಡಿಂಗ್ ಅನಿಸಿದ್ರು. ಎಲ್ಲರನ್ನೂ ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ಒಂಟಿ ಇದರಲ್ಲಿ ಆ ಮ್ಯಾಮ್ ಒಬ್ಬರೇ ಕಾಣಿಸ್ತಿರೋದು, ಅಶ್ವಿನಿ ಮ್ಯಾಮ್ ಒಬ್ಬರೇ. ಇನ್ನು ಮಿಕ್ಕದ್ದೆಲ್ಲ ಏನೋ ಜಸ್ಟ್ ಅವ್ರು ಕೇಳಿಕೊಂಡು ಇದ್ದಾರೆ ಅಂತ ಅನಿಸುತ್ತೆ. ಯಾಕಂದರೆ ಅವರು ಅಶ್ವಿನಿ ಮೇಡಮ್ನ ಅವ್ರ ವಾಯ್ಸ್ ಮೇಲೆ ಇನ್ನೂ ಜಾಸ್ತಿ ಒಪಿನಿಯನ್ ಕ್ರಿಯೇಟ್ ಮಾಡೋ ಅಂಥದ್ದು ಇನ್ನೂ ಯಾರನ್ನೂ ನಾನು ನೋಡಿಲ್ಲ ಜಂಟಿಗಳಲ್ಲಿ. ನನಗೆ ಆ ಮ್ಯಾಮು ನನಗೆ ಓಕೆ, ಅವರು ಬೋಲ್ಡಾಗಿ ಮಾತಾಡೋದು ಓಕೆ, ಅವ್ರ ಒಪಿನಿಯನ್ಸ್ ಮಾಡೋದು ಓಕೆ. ಬಟ್ ಎಲ್ಲೋ ಆ ಮ್ಯಾಮ್ ಲೌಡ್ ವಾಯ್ಸ್ ಇರೋದ್ರಿಂದ ಎಲ್ಲರೂ ಭಯ ಇದೆ. ಫಸ್ಟ್ ಆಫ್ ಆಲ್ ಎಲ್ಲ ಭಯ ಅಶ್ವಿನಿ ಮ್ಯಾಮ್ನ ಮಾತಾಡೋದಕ್ಕೆ ಯೋಚನೆ ಮಾಡಿ ಮಾತಾಡೋ ಸ್ಟೇಜ್ಗೆ ಎಲ್ಲ ಕಂಟೆಸ್ಟೆಂಟ್ಸು ಆಲ್ರೆಡಿ 2 ವೀಕ್ಸಲ್ಲಿ ಆ ಗ್ರಿಪ್ನ ಹೋಲ್ಡ್ನ ತೊಗೊಂಡಿದ್ದಾರೆ. ಬಟ್ ಅದೆಲ್ಲೋ ಮ್ಯಾಮ್ಗೆ ಇಂಪ್ಯಾಕ್ಟ್ ಇರ್ಬೋದು. ಬಟ್ ಏನು ಅನಿಸ್ತಾ ಇದೆ ಅಂದರೆ ಯಾವುದೇ ಒಂದು ಟಾಸ್ಕ್ ಕೊಟ್ಟಿದ್ರು ಆ ಫ್ಲೇವರ್ ಆಫ್ ಏನಂತಾರೆ ಕಾಮಿಡಿ ಇರ್ಬೋದು, ಆ ಆಟನ ಒಂಥರ ಕಾಮಿಡಿ ಎಂಟರ್ಟೈನಿಂಗ್ ಥರ ಮಾಡೋಕ್ಕೆ ಹೋಗೋದಕ್ಕೂ ಮ್ಯಾಮ್ ಎಲ್ಲಿ ಏನಂತಾರೋ ಇಲ್ಲ ಎಲ್ಲಿ ಆಪೋಸಿಟಾಗಿ ಏನು ಬರುತ್ತೋ ಇಲ್ಲ, ಬಿಕಾಸ್ ಆ ಮ್ಯಾಮ್ಗೆ ಮಾತು ತುಂಬ ಮಾತುಗಾರರಿಗೆ ಜಗಳವಿಲ್ಲ ಅಂತಾರಲ್ಲ. ಸೊ ಜಗಳ ಬರ್ತಿದೆ, ಬಟ್ ಶಿ ನೋಸ್ ಹೌ ಟು ಟರ್ನ್ ದ ಕಾನ್ವರ್ಸೇಷನ್ ಪಾಸಿಟಿವ್ ಆಗಿ ಆ ಮ್ಯಾಮ್ ಕಡೆಗೆ. ಸೊ ಅದರಿಂದ ಎಲ್ಲರೂ ಭಯ ಬೀಳ್ತಾ ಇದ್ದಾರೆ. ಆ ಭಯದಲ್ಲಿ ಎಲ್ಲೋ ಬೇರೆ ಏನೇ ಇನೋವೇಟಿವ್ ಆಗಿ ಮಾಡೋಕ್ಕೆ ಹೋದರೂ ಎಲ್ಲರಿಗೂ ಅದು ಅಡ್ಡಗಾಲು ಸ್ವಲ್ಪ ಆಗ್ತಿದೆ ಅಂತ ಅನಿಸುತ್ತೆ. ಆ ಕಮ್ಯಾಂಡಿಂಗ್ದು ಮೇ ಬಿ ಅದನ್ನು ಎಲ್ಲಿ ಕಮ್ಯಾಂಡ್ ತೋರಿಸ್ಬೇಕು ಅಲ್ಲಿ ಕಮ್ಯಾಂಡ್ ತೋರಿಸಿ ಸ್ವಲ್ಪ ಎಂಟರ್ಟೈನಿಂಗಿಗೂ ಅಲೋ ಮಾಡಿ ಮ್ಯಾಮು. ಇವಾಗ ಗಿಲ್ಲಿ ಕಾನ್ವರ್ಸೇಷನು ಕಾವ್ಯ ಅವರು ಫ್ರೀ ಪ್ರಾಡಕ್ಟು ಆ ಥರ ನೇರ ನುಡಿಯಾಗಿ ಮಾತಾಡ್ತಾರೆ. ಅದು ಬೇರೆಯವ್ರಿಗೆ ಹರ್ಟ್ ಆಗ್ತಿದೆ ಅಂದಾಗ ಶಿ ಹ್ಯಾಸ್ ಟು ಅಕ್ಸೆಪ್ಟ್ ಇಟ್. ಆ ಅಕ್ಸೆಪ್ಟೆನ್ಸ್ ಇಲ್ಲ, ಅದನ್ನೇ ಜಾಸ್ತಿ ಈಗೋ ತೊಗೊತಾರೆ ಅಶ್ವಿನಿ ಮೇಡಮ್ ಅನಿಸ್ತು. ಗೇಮ್ನ ಅವರು ನೆನ್ನೆ ಆಡಿದ ಟಾಸ್ಕ್ ಆಗಿರ್ಬೋದು, ಟಾಸ್ಕಲ್ಲಿ ಶಿ ಈಸ್ ಗುಡ್. ಒಪಿನಿಯನ್ ಹೇಳೋದ್ರಲ್ಲಿ ಕರೆಕ್ಟಾಗಿದ್ದಾರೆ. ಎಲ್ಲ ಒಪಿನಿಯನ್ಸ್ನ ಕರೆಕ್ಟಾಗಿ ಹೇಳ್ತಿದ್ದಾರೆ. ಹೇಳಬೇಕು ಅಂದರೆ ಅಷ್ಟು ಟ್ರಾನ್ಸ್ಪರೆಂಟಾಗಿ ಬೋಲ್ಡಾಗಿ ಹಿಂದೆ ಮುಂದೆ ಮಾತಾಡ್ದಿರ ಶಿ ಈಸ್ ಡೂಯಿಂಗ್ ಇಟ್ ವಿಚ್ ಈಸ್ ರೈಟ್. ಬಟ್ ಅಗೇನ್ ಏನಾಗ್ತದೆ, ದಿನ ಎಲ್ಲ ಅದು ಜಗಳ, ಏನೋ ಒಂದು ಇವಾಗ ಯಾರೋ ಒಬ್ರು ಇನಿಷಿಯೇಟಿವ್ ತಗೊಂಡು ಮಾಡೋಕ್ಕೆ ಬಂದಾಗ ಈ ಮೇಡಮ್ ಅದನ್ನು ಆಪೋಸಿಟಾಗಿ ನಿಲ್ಲೋದು, ಅದು ಎಲ್ಲೋ ಗೇಮ್ನ ಫನ್ನನ್ನು ಆ ಮ್ಯಾಮ್ ಬೋಲ್ಡ್ನೆಸ್ಸಿಂದ ಎಲ್ಲೋ ಕಮ್ಮಿ ಆಗ್ತಿದೆ ಅಂತ ನನ್ನ ಅನಿಸಿಕೆ. ನಿಮಗೂ ಅದೇ ಅಭಿಪ್ರಾಯ ಇದ್ದರೆ ತಿಳಿಸಿ, ಇಲ್ಲ ಬೇರೆ ಅಭಿಪ್ರಾಯ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ವಿಡಿಯೋನ ಶೇರ್ ಮಾಡಿ ನಿಮಗಿಷ್ಟ ಆಗಿದ್ದಲ್ಲಿ.